Hello everybody. So in this video I'm going to explain the concept need for GST in India. So why GST is required, and this topic is only for BBA BCom students. ಈ topic ಇಲ್ಲ. This need for GST in India is the topic for BBA students. So why GST is required? See the first point. It is levied on manufacture, sale and consumption of goods and services at national level. See, GST ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮೇಲೆ, ಸೇಲ್ ಮೇಲೆ, ಆನ್ ದ ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅದ್ರ ಮೇಲೆ GST ನ ಲೇವಿ ಮಾಡುವಂಥದ್ದು. And if you see the main objective of GST to replace multiple indirect taxes. ಅಂದ್ರೆ ಬಿಫೋರ್ ದ ಇಂಟ್ರೊಡಕ್ಷನ್ ಆಫ್ GST ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಸೆಂಟ್ರಲ್ ಗೌರ್ಮೆಂಟ್ ಲೇವಿ ಮಾಡ್ತಾ ಇತ್ತು, ಹಾಗೆ ಸ್ಟೇಟ್ ಗೌರ್ಮೆಂಟ್ ಲೇವಿ ಮಾಡ್ತಾ ಇತ್ತು. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಯೂಸ್ ಟು ಲೇವಿ ಅಥವಾ ಚಾರ್ಜ್ ಯಾವ ರೀತಿಯ ಟ್ಯಾಕ್ಸಸ್ ಅಂದ್ರೆ ಎಕ್ಸೈಸ್ ಡ್ಯೂಟಿ, ಈ ರೀತಿದೆಲ್ಲ ಟ್ಯಾಕ್ಸಸ್ ನ ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ಮಾಡ್ತಾ ಇದ್ರೆ, ಹಾಗೆ ಸ್ಟೇಟ್ ಗೌರ್ಮೆಂಟ್ ಕೆ ವ್ಯಾಟ್, ನೆಕ್ಸ್ಟ್ ಹಾಗೆ ಯು ಹ್ಯಾಡ್ ಲಾಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಈ ರೀತಿಯಾದ ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ನ ಸ್ಟೇಟ್ ಗೌರ್ಮೆಂಟ್ ಲೇವಿ ಮಾಡ್ತಿತ್ತು. But with the introduction of GST, the earlier indirect taxes have been replaced. Most of the earlier indirect taxes have been replaced. ಅಂದ್ರೆ GST introduce ಮಾಡಿದ್ರಿಂದ ಹಿಂದಿನ ಎಷ್ಟೋ ಇಂಡೈರೆಕ್ಟ್ ಟ್ಯಾಕ್ಸಸ್ ರಿಪ್ಲೇಸ್ ಆಗಿದೆ. ಅಂಡ್ ಆಲ್ಸೋ ಕ್ರಿಯೇಟ್ ಎಫಿಷಿಯನ್ಸೀಸ್ ಇನ್ ದ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಎಫಿಷಿಯನ್ಸಿ ಕ್ರಿಯೇಟ್ ಮಾಡೋದು GST ಯ ಉದ್ದೇಶ ಆಗಿದೆ. ಯಾವ ರೀತಿ ಎಫಿಷಿಯನ್ಸಿನ ಕ್ರಿಯೇಟ್ ಮಾಡೋಕ್ಕೆ GST ಕಾರಣ ಆಗಿದೆ ಅಂತ ಹೇಳಿದ್ರೆ, ಸಿ ವೆನ್ ದೇರ್ ವರ್ ಮಲ್ಟಿಪಲ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಈಗ ಒಬ್ಬ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಸರ್ವಿಸ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಸರ್ವಿಸ್ ಟ್ಯಾಕ್ಸ್ ಪೇ ಮಾಡೋಕ್ಕಿಂತ ಮುಂಚೆ ಆ ಆಕ್ಟ್ ಅಂಡರ್ಲಿ ರಿಜಿಸ್ಟರ್ ಆಗಬೇಕಿತ್ತು. ಕರ್ನಾಟಕದೊಳಗೆ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಕೆ ವ್ಯಾಟ್ ಅಪ್ಲೈ ಆಗ್ತಿತ್ತು. ಈಗ GST ಅಪ್ಲೈ ಆಗುತ್ತೆ, ಅವಾಗ ಕೆ ವ್ಯಾಟ್. ಸೊ ಒಂದು ಕೆ ವ್ಯಾಟ್ ಅಂಡರ್ ರಿಜಿಸ್ಟರ್ ಆಗಬೇಕಿತ್ತು, ಎಕ್ಸೈಸ್ ಡ್ಯೂಟಿ ಅಂಡರ್ ರಿಜಿಸ್ಟರ್ ಆಗಬೇಕಿತ್ತು, ಹೀಗೆ ಬೇರೆ ಬೇರೆ ಟ್ಯಾಕ್ಸಸ್ ಅಂಡರ್ಲಿ ಅವ್ನು ರಿಜಿಸ್ಟರ್ ಆಗಬೇಕಿತ್ತು. ಬಟ್ ಈಗೇನಾಗಿದೆ ಅಂದರೆ ಅವನು GSTಲಿ ಒಂದ್ಸತಿ GST ರಿಜಿಸ್ಟರ್ ಆದರೆ ಸಾಕು, ಎಲ್ಲ ಟ್ಯಾಕ್ಸಸ್ ಏನಾಗಿದೆ ಅಂತ ಹೇಳಿದ್ರೆ ಈಗ GSTಲಿ ಇಂಟಿಗ್ರೇಟ್ ಆಗಿರೋದ್ರಿಂದ, ಸೊ ಒನ್ ರಿಜಿಸ್ಟ್ರೇಷನ್ ಇಸ್ ಇನಫ್. ಸೊ ಇದರಿಂದ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಸುಲಭ ಆಗಿದೆ. ಹಾಗೆ ಟು ಫೆಸಿಲಿಟೇಟ್ ಸೀಮ್ಲೆಸ್ ಕ್ರೆಡಿಟ್ ಅಕ್ರಾಸ್ ದ ಎಂಟೈರ್ ಸಪ್ಲೈ ಚೈನ್. ನೀವು GSTಯ ಫೀಚರ್ಸ್ ಏನು ನೀವು ನೋಡಿದ್ರಿ, ಅದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಬಂತು. ಅಂದರೆ ಅದರ ಅರ್ಥ ಸೇಲಿಂದ ಔಟ್ಪುಟ್ ಟ್ಯಾಕ್ಸಿಂದ ಇನ್ಪುಟ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ಬೋದು. ಡಿಡಕ್ಟ್ ಮಾಡೋದಂತ ಹೇಳಿದ್ರೆ, ಈಗ ಸೇಲ್ ಮಾಡುವಾಗ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಾನೆ, ಸೇ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಕಲೆಕ್ಟ್ ಮಾಡಿದ್ರೆ, ಅದೇ ಗೂಡ್ಸ್ನ ಅವನು ಪರ್ಚೇಸ್ ಮಾಡುವಾಗ ಏನು ಟ್ಯಾಕ್ಸ್ ಪೇ ಮಾಡಿದ್ದ, 8 ರೂಪೀಸ್ ಪೇ ಮಾಡಿದ್ದ ಅಂತ ತಿಳ್ಕೊಳ್ಳಿ. ಸೊ 10 - 8 ಅಲ್ಲಿಗೆ ಟ್ಯಾಕ್ಸ್ ಬರ್ಡನ್, ನೆಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದರೆ 2 ರೂಪೀಸ್ ಮಾತ್ರ. ಈ ರೀತಿಯಾದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ಏನಂತ ಹೇಳಿದ್ರೆ ಇಟ್ ಈಸ್ ಅವೈಲೇಬಲ್ ಫಾರ್ ದ ಸಪ್ಲೈಯರ್. ನೆಕ್ಸ್ಟ್ ಇಟ್ ಇಸ್ ಎ ಟ್ಯಾಕ್ಸ್ ಆನ್ ಫೈನಲ್ ಕನ್ಸಂಪ್ಷನ್. GST ಯಾವ್ದ್ರ ಮೇಲೆ ಲೇವಿ ಮಾಡ್ತಾರೆ ಅಂತ ಹೇಳಿದ್ರೆ ಆನ್ ದ ಫೈನಲ್ ಕನ್ಸಂಪ್ಷನ್, ಫೈನಲ್ ಅಥವಾ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲಿ ಲಾಸ್ಟ್ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ಅದ್ರ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡುವಂಥದ್ದು. ಯೂಸ್ ಆಫ್ ಕಂಪ್ಯೂಟರ್ಸ್ ಹ್ಯಾಸ್ ಅವಾಯ್ಡೆಡ್ ಫಿಸಿಕಲ್ ಇಂಟ್ರಾಕ್ಷನ್. ಸಿ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ GST ಇಸ್ ಇಟ್ ಇಸ್ ಆನ್ಲೈನ್ ಅಂತ ಹೇಳಿದ್ರೆ ಫ್ರಮ್ R to R, ಫ್ರಮ್ ರಿಜಿಸ್ಟ್ರೇಷನ್ ಟು ರೀಫಂಡ್ ಆಫ್ ದ ಟ್ಯಾಕ್ಸ್, ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ಹಾಗಾಗಿ ಇಂಟರ್ನೆಟ್ ಬೇಸ್ಡ್ ಅಂತ ಹೇಳ್ಬೋದು. ಹಾಗಾಗಿ ದೇರ್ ಇಸ್ ನೋ ಫಿಸಿಕಲ್ ಇಂಟ್ರಾಕ್ಷನ್. ಈ ಫಿಸಿಕಲ್ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ರಿಜಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ಹಿ ಹ್ಯಾಸ್ ಟು ಗೋ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಹಿ ಹ್ಯಾಸ್ ಟು ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್. ಈ ರೀತಿಯಾದ ಪ್ರೊಸೀಜರ್ ಇತ್ತು. ಹಾಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೂ ಕೂಡ ಅವನು ಬ್ಯಾಂಕಿಗೆ ಹೋಗಬೇಕಿತ್ತು, ಅಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಿತ್ತು, ಈ ರೀತಿಯಾದ ಪ್ರೊಸೀಜರ್ ಎಲ್ಲ ಇತ್ತು. ಬಟ್ ಬಿಕಾಸ್ ಆಫ್ GST ನಾವು ಸಿನ್ಸ್ ಎವ್ರಿಥಿಂಗ್ ಈಸ್ ಆನ್ಲೈನ್, ಎಲ್ಲ ಆನ್ಲೈನ್ ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಕೂಡ ಆನ್ಲೈನ್ ಅಲ್ಲಿ ಅವನು ರಿಜಿಸ್ಟರ್ ಆಗ್ಬೋದು. ಹಾಗೆ ಟ್ಯಾಕ್ಸ್ನ ಪೇ ಮಾಡೋದು ಕೂಡ ಥ್ರೂ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡ್ಬೋದು. ಈವನ್ ರೀಫಂಡ್ ಕೂಡ ಆನ್ಲೈನ್ ಅಲ್ಲಿ ಕ್ಲೈಮ್ ಮಾಡ್ಬೋದು. ಸೊ ಬಿಕಾಸ್ ಆಫ್ ದ ಇಂಟರ್ವೆನ್ಷನ್ ಆಫ್ ಕಂಪ್ಯೂಟರ್ಸ್ ಅಂಡರ್ GST ದ ಫಿಸಿಕಲ್ ಇಂಟ್ರಾಕ್ಷನ್ ಹ್ಯಾಸ್ ಬಿನ್ ಅವಾಯ್ಡೆಡ್. ಫಿಸಿಕಲ್ ಇಂಟ್ರಾಕ್ಷನ್ ಯಾವುದು ಕೂಡ ಇಲ್ಲ. GST is a tax on goods and services with value addition at each stage, having comprehensive and continuous chain of benefits from the producers
or service providers point up to the retailers level where only final consumer should bear the tax. So this is the meaning of GST. Actually the definition given by GST Act is the same thing. Andre GST ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ it is levied on goods and services. At every stage there is value addition. Value addition ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕೂಡ ಮ್ಯಾನುಫ್ಯಾಕ್ಚರರ್ ಹೋಲ್ಸೇಲರ್ ಸೇಲ್ ಮಾಡ್ತಾನೆ, ಹೋಲ್ಸೇಲರ್ ಅವನ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ತಾನೆ. ಹಾಗೆ ಹೋಲ್ಸೇಲರ್ ರಿಟೇಲರ್ಗೆ ಸೇಲ್ ಮಾಡ್ತಾನೆ, ರಿಟೇಲರ್ ಕೂಡ ಹಿಸ್ ಪ್ರಾಫಿಟ್ ಮಾರ್ಜಿನ್ he will add. So in this way there is value addition at every stage, and also the benefit flows. Each and every person in the supply chain will get the benefit of GST. ಪ್ರತಿಯೊಬ್ಬನಿಗೂ ಯಾರೆಲ್ಲ ಸಪ್ಲೈ ಚೈನ್ ಅಲ್ಲಿ ಬರ್ತಾರೆ ಅವರೆಲ್ಲರಿಗೂ ಕೂಡ GST ಬೆನಿಫಿಟ್ ಸಿಗುತ್ತೆ. ಹಾಗೆ the tax burden ultimately falls on the final consumer ಮೇಲೆ tax burden ಬೀಳುತ್ತೆ. But remember, in case of GST the burden of tax which falls on the head of the final consumer is meager. ಅಂದ್ರೆ ಹೆಚ್ಚು ಬರ್ಡನ್ ಬೀಳಲ್ಲ, ಬಿಕಾಸ್ ದ ಬೆನಿಫಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಸಿಗುತ್ತೆ. ಅಂದ್ರೆ ಹೋಲ್ಸೇಲರ್ ಸೇಲ್ ಮಾಡುವಾಗ 10 ರೂಪೀಸ್ ಕಲೆಕ್ಟ್ ಮಾಡ್ದ ಅಂತ ತಿಳ್ಕೊಳ್ಳಿ. ಅದೇ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರ್ ಇಂದ ಪರ್ಚೇಸ್ ಮಾಡುವಾಗ 8 ರೂಪೀಸ್ ಟ್ಯಾಕ್ಸ್ ಪೇ ಮಾಡಿದ್ದ ಅಂತ ತಿಳ್ಕೊಳ್ಳಿ. ಸೊ 10 ರೂಪೀಸ್ ರಿಟೇಲರಿಗೆ ಸೇಲ್ ಮಾಡುವಾಗ ಕಲೆಕ್ಟ್ ಮಾಡಿರ್ತಾನೆ. ಅದೇ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರ್ ಇಂದ ಪರ್ಚೇಸ್ ಮಾಡುವಾಗ 8 ರೂಪೀಸ್ ಪೇ ಮಾಡಿರ್ತಾನೆ. ಅಲ್ಲಿಗೆ 10 ಮೈನಸ್ 8 ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ 2 ರೂಪೀಸ್ ಮಾತ್ರ ಬರ್ಡನ್ ಬೀಳುವಂಥದ್ದು. ಸೊ ಇನ್ ದಿಸ್ ವೇ ಇವನ್ ಇಫ್ ದ ಬರ್ಡನ್ ಆಫ್ ಟ್ಯಾಕ್ಸ್ ಫಾಲ್ಸ್ ಆನ್ ದ ಅಲ್ಟಿಮೇಟ್ ಕನ್ಸ್ಯೂಮರ್ ದ ಬರ್ಡನ್ ಇಸ್ ನಾಟ್ ಟೂ ಹೆವಿ. ನೆಕ್ಸ್ಟ್ ಇಸ್ framework of GST dual GST model. Framework of GST dual GST model ಅಂತ ಹೇಳ್ಬಿಟ್ಟು India is a federal state, that is both center and states have the power to levy and collect taxes. ಅಂದ್ರೆ ಇಂಡಿಯಾದಲ್ಲಿ ಏನು ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ದ ಪವರ್ ಟು ಲೆವಿ ಟ್ಯಾಕ್ಸ್. ಇಬ್ರು ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಬ್ರು ಕೂಡ ಟ್ಯಾಕ್ಸ್ ನ ಚಾರ್ಜ್ ಮಾಡ್ತಾರೆ. ಇಂಡಿಯಾದವರು GST ಯಾವ ರೀತಿ there are different types of GST model, but India has adopted dual GST model, unified GST model anta ide, but India has adopted dual GST model. So we shall see the features of dual GST model. ಏನು dual GST model na feature? In India dual GST is proposed whereby CGST and SGST will be levied on taxable value of transaction of supply of goods and services. ನೋಡಿ ಈ ಡ್ಯುಯಲ್ GST ಮಾಡೆಲ್ ಏನಾಗುತ್ತೆ ಅಂದ್ರೆ when the intrastate supply takes place, intrastate ಅಂತ ಹೇಳಿದ್ರೆ ವಿದಿನ್ ದ ಸ್ಟೇಟ್ ಸಪ್ಲೈ ಆದಾಗ ಬೈಯರ್ ಕಾರ್ಕಳದವನು ಅಂತ ತಿಳ್ಕೊಳ್ಳಿ, ಸೆಲ್ಲರ್ ಮಂಗಳೂರವನು ಅಂತ ತಿಳ್ಕೊಳ್ಳಿ. ಕಾರ್ಕಳ ಬೈಯರ್, ಕಾರ್ಕಳ ಡೀಲರ್ ಇಸ್ ದ ಬೈಯರ್ ಅಂಡ್ ಸೆಲ್ಲರ್ ಇಸ್ ಮಂಗಳೂರು ಡೀಲರ್. ಈಗ ಸೆಲ್ಲರ್ನ ಪ್ಲೇಸ್ ಮತ್ತೆ ಬೈಯರ್ನ ಪ್ಲೇಸ್ ವಿದಿನ್ ದ ಸೇಮ್ ಸ್ಟೇಟ್. GST ಏನು ಹೇಳುತ್ತೆ ಅಂದ್ರೆ when the intrastate supply takes place, CGST and SGST are levied simultaneously. ಅಂದ್ರೆ ಎರಡು ಕೂಡ GST ನೇ ಲೆವಿ ಮಾಡುವಂಥದ್ದು. ಬಟ್ ಯಾವ ರೀತಿಯ GST ಅಂದ್ರೆ CGST ಮತ್ತೆ SGST. GST ರೇಟ್ ಎಲ್ಲ 18% ಇದ್ರೆ ಇಂಟ್ರಾಸ್ಟೇಟ್ ಕೇಸಲ್ಲಿ CGST 9%, SGST 9%, ಈ ರೀತಿ ಬೈಫರ್ಕೇಟ್ ಆಗುತ್ತೆ. CGST ಸೆಂಟ್ರಲ್ ಗವರ್ಮೆಂಟ್ ಲೆವಿ ಮಾಡುವಂಥದ್ದು. ಸೊ CGST ಪೋರ್ಷನ್ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟಿಗೆ ಹೋಗುತ್ತೆ. SGST ಪೋರ್ಷನ್ ಯಾರಿಗೆ ಹೋಗುತ್ತೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್ Mangalore dealer has sold goods worth ₹1,000 to Karkala dealer. 1,000 worth goods na Mangalore dealer adonu Karkala dealer ge supply ಮಾಡ್ಯಾನೆ. GST rate 18% ಅಂತ ಟ್ರೀಟ್ ಮಾಡಿ. 18% ಅಂತ ಹೇಳಿದ್ರೆ on 1,000 rupees if you calculate 18%, so it will be 180 rupees ಆಗುತ್ತೆ. 1,000 rupees ಮೇಲೆ if you calculate 18% it will be 180 rupees. ಈಗ since it is intrastate supply within the state ಆಗಿರೋದ್ರಿಂದ CGST ಮತ್ತು SGST ಅಪ್ಲೈ ಆಗುತ್ತೆ. ಸೊ GST ರೇಟ್ 18% ಆಗಿರೋದ್ರಿಂದ CGST ಮತ್ತು CGST ಗೆ ಅರ್ಧ ಹೋಗುತ್ತೆ, SGST ಗೆ ಅರ್ಧ ಹೋಗುತ್ತೆ. ಅಂದ್ರೆ CGST 9% ಆಗುತ್ತೆ, SGST 9%. 1000 ಮೇಲೆ CGST 9% ಅಂದ್ರೆ 90 ರೂಪೀಸ್, SGST 9% ಅಂದ್ರೆ 1000 ರೂಪೀಸ್ ಮೇಲೆ 90 ರೂಪೀಸ್. ಈ ರೀತಿ ಬೈಫರ್ಕೇಟ್ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟಿಗೆ ಹೋಗುತ್ತೆ. SGST ಏನಿದೆಯಲ್ಲ ಅದು ಕರ್ನಾಟಕ ಗವರ್ಮೆಂಟ್ ಅಲ್ಲೇ ಉಳಿಸ್ಕೊಳುತ್ತೆ ಅಥವಾ ಕರ್ನಾಟಕ ಗವರ್ಮೆಂಟಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಫೀಚರ್ ಆಫ್ ಡ್ಯುಯಲ್ GST ಮಾಡೆಲ್. ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಫೀಚರ್. CGST and SGST or UTGST shall be levied on intrastate supplies. See, as I already said, on intrastate supply CGST and SGST are
levied. ಈಗ UT/GST ಅಂತ ಬಂತು. UT stands for Union Territory. See, in India we have 28 states and 8 union territories. 8 union territories ಇದೆ, like Andaman and Nicobar, Chandigarh, Dadar and Nagar Haveli, Diu and Daman. ಹೀಗೆ we have Delhi, Jammu and Kashmir, 8 union territories ಇದೆ. ಈಗ ಯೂನಿಯನ್ ಟೆರಿಟರಿಗೆಲ್ಲ ಸಪ್ಲೈ ಮಾಡಿದ್ದೆ ಆದರೆ, ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಡೀಲರ್ ಎಲ್ಲಾದರೂ, ದಟ್ ಇಸ್ ಸೇ ಫಾರ್ ಎಕ್ಸಾಂಪಲ್ ಡ್ಯೂ ಆ್ಯಂಡ್ ಡಾಮನ್ ಅಥವಾ ಚಂಡೀಗರಲ್ಲಿ ಸಪ್ಲೈಯರು ಚಂಡೀಗರಲ್ಲಿದ್ದಾನೆ, ಹಾಗೆ ಬೈಯರ್ ಕೂಡ ಅಥವಾ ಸೆಲ್ಲರ್ ಕೂಡ ಚಂಡೀಗರಲ್ಲಿದ್ದಾನೆ, ಬೈಯರ್ ಕೂಡ ಚಂಡೀಗರಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಸಿ ಚಂಡೀಗರ್ ಕೇಸಲ್ಲಿ ಇಟ್ ಇಸ್ ಎ ಯೂನಿಯನ್ ಟೆರಿಟರಿ. ಚಂಡೀಗರ್ ಅಥವಾ ನಿಮ್ಮ ಬೇರೆ ಯೂನಿಯನ್ ಟೆರಿಟರೀಸ್ ಎಲ್ಲರೂ ಅದ್ರ ಒಳಗೆ ಎಲ್ಲ ಸಪ್ಲೈ ಆಯಿತು ಅಂತ ಹೇಳಿದ್ರೆ, ವಿದಿನ್ ದ ಯೂನಿಯನ್ ಟೆರಿಟರಿ ಆದವಾಗ SGST ಅಪ್ಲೈ ಆಗಲ್ಲ, UT/GST ಅಪ್ಲೈ ಆಗುತ್ತೆ. ಅವಾಗ CGST ಆ್ಯಂಡ್ UT/GST. ಈಗ ವಿದಿನ್ ಕರ್ನಾಟಕ ಆದರೆ CGST ಆ್ಯಂಡ್ SGST ಆರ್ ಅಪ್ಲಿಕೇಬಲ್. ಯೂನಿಯನ್ ಟೆರಿಟರಿ ಒಳಗಾದರೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಲ್ಲ ಆದರೆ ಅಥವಾ ಡ್ಯೂ ಆ್ಯಂಡ್ ಡಾಮನ್ ಅಲ್ಲ ಆದರೆ, ವಿದಿನ್ ದ ಡ್ಯೂ ಆ್ಯಂಡ್ ಡಾಮನ್ ಎಲ್ಲಾದರೂ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಅವಾಗ CGST ಆ್ಯಂಡ್ UT/GST ಅಪ್ಲೈ ಆಗುತ್ತೆ. ಬಿಕಾಸ್ ಡ್ಯೂ ಆ್ಯಂಡ್ ಡಾಮನ್ ಈಸ್ ನಾಟ್ ಎ ಸ್ಟೇಟ್, ಅದು ಸ್ಟೇಟ್ ಅಲ್ಲ, ಯೂನಿಯನ್ ಟೆರಿಟರಿ. ಶಾಲ್ ಬಿ ಲೆವಿಡ್ ಆನ್ ಇಂಟರ್ಸ್ಟೇಟ್ ಸಪ್ಲೈಸ್. ಹಾಗೆ IGST will be levied by central government on interstate supply of goods and services. ಇಂಟರ್ಸ್ಟೇಟ್ ಆಯಿತು ಅಂತ ಹೇಳಿದ್ರೆ ಅಂದರೆ ಅಕ್ರಾಸ್ ದ ಸ್ಟೇಟ್ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಪ್ಲೈ ಆದವಾಗ IGST ಅಪ್ಲೈ ಆಗುತ್ತೆ. ಯಾರು IGST ಚಾರ್ಜ್ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಅಡ್ವಾಂಟೇಜಸ್ ಆಫ್ ಡ್ಯುಯಲ್ GSTನ ಅಡ್ವಾಂಟೇಜಸ್ ನಾವು ನೋಡೋದಾದರೆ, ಇಟ್ ಇಸ್ ಸಿಂಪಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಇಟ್ ಇಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ಡ್ಯುಯಲ್ GST ಮಾಡೆಲ್ ಏನಿದೆಯಲ್ಲ ಅದು ಸಿಂಪಲ್ ಆಗಿದೆ. Decreasing tax rate, it results in the reduction of tax rates on the goods. ಡ್ಯುಯಲ್ GST ಮಾಡೆಲ್ ಬೆನಿಫಿಟ್ ಏನಂತ ಹೇಳಿದ್ರೆ, ಇಟ್ ರೆಡ್ಯೂಸಸ್ ದ ಟ್ಯಾಕ್ಸ್ ರಿಡಕ್ಷನ್ ಆಗುತ್ತೆ. ಯಾವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ, the price of the goods will reduce. So ಕಸ್ಟಮರ್ಸಿಗೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಟ್ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ರಿಮೂವಲ್ ಆಫ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸಸ್ ಅಂದರೆ, ಅರ್ಲಿಯರ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅಂದರೆ ತೆರಿಗೆ ಮೇಲೆ ತೆರಿಗೆ ಬೀಳ್ತಾ ಇತ್ತು. ಬಟ್ ಈಗ ರೈಟ್ ನಾವು ಬಿಕಾಸ್ ಆಫ್ GST ದಿಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್ ಹ್ಯಾಸ್ ವ್ಯಾನಿಸ್ಡ್. ನೆಕ್ಸ್ಟ್, ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಕಲೆಕ್ಷನ್, ವೈಡರ್ ಟ್ಯಾಕ್ಸ್ ಬೇಸ್ ಆ್ಯಂಡ್ ಬೆಟರ್ ಕಾಂಪ್ಲಯನ್ಸ್ ಅಂದರೆ the tax collection has increased. So every month ಏನು ಮಾಡ್ತಾರೆ ಅಂದರೆ, GST ಕೌನ್ಸಿಲ್ ಏನಿದೆಲ್ಲ ದೇ ವಿಲ್ ಡಿಸ್ಕ್ಲೋಸ್ ಎಷ್ಟು ಕಲೆಕ್ಷನ್ ಆಯಿತು. ಸೊ ಎವ್ರಿ ಮಂತ್ ದ ಟ್ಯಾಕ್ಸ್ ಕಲೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ GST ಈಸ್ ಇನ್ಕ್ರೀಸಿಂಗ್. ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಾಟ್ಸ್ ದ ರೀಸನ್? ಇಟ್ ಇಸ್ ನಥಿಂಗ್ ಬಟ್ ಬಿಕಾಸ್ ಆಫ್ ಬೆಟರ್ ಕಾಂಪ್ಲೈನ್ಸ್. ಅಂದರೆ ಎಲ್ಲರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಆಗ್ತಾ ಇದ್ದಾರೆ, ಹಾಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. India is a federal country with disparate state. Unified GST not ideally suitable. ನೋಡಿ, India has adopted dual GST model. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ GSTನ ಲೇವಿ ಮಾಡುತ್ತೆ. ಯುನಿಫೈಡ್ GST ಅಂತ ಹೇಳ್ಬಿಟ್ಟು ಇನ್ನೊಂದು ಮಾಡೆಲ್ ಇದೆ. ಅದರಲ್ಲಿ ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಲೇವಿ ಮಾಡುವಂಥದ್ದು ಭಾರಿ ಕಡಿಮೆ. ಆ ರೀತಿಯ ಯುನಿಫೈಡ್ GST ಮಾಡೆಲ್ ಅಡಾಪ್ಟ್ ಮಾಡಿರುವಂಥ ಕಂಟ್ರೀಸ್ ಭಾರಿ ಕಡಿಮೆ. ಬಟ್ ಯುನಿಫೈಡ್ GST ಮಾಡೆಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಇಟ್ ಈಸ್ ಲೇವಿಡ್ ಓನ್ಲಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಲೇವಿ ಮಾಡುವಂಥದ್ದು. ಬಟ್ ಸಿನ್ಸ್ ಇಂಡಿಯಾ ಇಸ್ ಎ ಫೆಡರಲ್ ಸ್ಟೇಟ್, ಹಾಗೆ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ 28 ಸ್ಟೇಟ್ಸ್ ಇರೋದ್ರಿಂದ, ಸೊ ಎವ್ರಿ ಸ್ಟೇಟ್ ಈಸ್ ಯುನಿಕ್ by its language, the landscape, ಹಾಗೆ ಅದರ ದ ಕವರ್ ಆಫ್ ಏರಿಯಾ ಏನಿದೆ ಅದೆಲ್ಲ ಬೇರೆ ಬೇರೆ ರೀತಿ. ಅಂದರೆ ಅದು ಒಂದೇ ರೀತಿಯಾಗಿ ನಮ್ಮ ಲ್ಯಾಂಡ್ ಏರಿಯಾ ಇರ್ಬೋದು ಅಥವಾ ಕಲ್ಚರ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು. ಸೊ ಇದು ಯಾವುದು ಸೇಮ್ ಇಲ್ಲ. ಹಾಗಾಗಿ ಡ್ಯುಯಲ್ GST model is suitable for India and not unified GST. Unified GST does not exist in most federal states. So in most of the countries you won't find unified GST. Easily attainable. In the past we had various indirect taxes. ಅಂದರೆ ಡ್ಯುಯಲ್ GST ಮಾಡೆಲಲ್ಲಿ ಏನು ಅಂತ ಹೇಳಿದ್ರೆ, ನಾವು ಈಸಿಯಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಯುನಿಫೈಡ್ GST ಏನಿದೆಲ್ಲ ಮೋಸ್ಟ್ ಆಫ್ ದ ಸ್ಟೇಟ್ಸ್ ವಿಲ್ ಅಪೋಸ್. ಬಟ್ ಡ್ಯುಯಲ್ GST ಮಾಡೆಲ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಈವನ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ದ ಪವರ್ ಟು ಲೇವಿ, ಅವ್ರು ಕೂಡ ಟ್ಯಾಕ್ಸ್ನ ಚಾರ್ಜ್ ಮಾಡ್ಬೋದು. ಹಾಗಾಗಿ ಯು ಕ್ಯಾನ್ ಈಸಿಲಿ ಅಡಾಪ್ಟ್ ಡ್ಯುಯಲ್ GST ಮಾಡೆಲ್. ಇಟ್ ಈಸ್ ಈಸಿಲಿ ಅಟೈನೇಬಲ್.
and the benefits are more in case of dual GST model. That is, more benefits are available. It creates conducive environment for the business entities to face the competition, because since the taxes will come down, taxes ಕಡಿಮೆ ಆಗುತ್ತೆ, ಅದರಿಂದ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ವಸ್ತು ಸಿಗುತ್ತೆ. ಯಾವಾಗ when the goods are available at a lower rate because of the reduction in tax, ಅಂದ್ರೆ ಟ್ಯಾಕ್ಸ್ ಕಡಿಮೆ ಆಗಿದ್ರಿಂದ ಕಡಿಮೆ ಪ್ರೈಸಿಗೆ ಕಸ್ಟಮರ್ಸಿಗೆ ಗೂಡ್ಸ್ ಸಿಗೋದ್ರಿಂದ ಒಂದು ಗೂಡ್ ಪರ್ಚೇಸ್ ಮಾಡಲಿ ಎರಡು ಗೂಡ್ಸ್. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟಿಗೆ 100 ರೂಪಾಯಿ ಅಂತ ತಿಳ್ಕೊಳ್ಳಿ, ಬಟ್ ಜಿ ಎಸ್ ಟಿಯಿಂದ ಏನಾಯ್ತು ಅಂತ ಹೇಳಿದ್ರೆ 100 ರೂಪಾಯಿ ಪ್ರಾಡಕ್ಟ್ ಅದೇ ಅವನಿಗೆ 50 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಲಿ, ಹಿ ವಿಲ್ ಪರ್ಚೇಸ್ 2 products. ಸೊ ವೆನ್ ಹಿ ಪರ್ಚೇಸ್ 2 products, ಒನ್ಸ್ ಅಗೇನ್ ದ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್, ಸೊ ಪ್ರೊಡಕ್ಷನ್ ವಿಲ್ ಇನ್ಕ್ರೀಸ್. ಸೊ ಹಾಗಾಗಿ ಇಟ್ ಕ್ರಿಯೇಟ್ಸ್ a conducive environment ಅಂತ ಹೇಳಿದ್ರೆ ಒಂದು ಕಂಫರ್ಟಬಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ಇಟ್ ವಿಲ್ ಹೆಲ್ಪ್ ದ ಬಿಸ್ನೆಸ್ ಟು ಫೇಸ್ ದ ಕಾಂಪಿಟೇಷನ್ ಫೇಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಅಂಡ್ so these are the features of dual GST model. So in my next class I will go with the topic objectives of GST, and this topic, that is framework of GST, dual GST model, and also need for GST in India. So this topic is only for BBA students, so BCom ಅವರಿಗಿಲ್ಲ.